ಫಸ್ಟ್ ಬೆಂಚ್ ಸ್ಟೂಡೆಂಟಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಕನ್ನಡತಿ ಮಾತಾಡ್ತಿರೋದು. ಆ್ಯಂಡ್ ಇವತ್ತು ನಾನು ಯಾವ ವಿಡಿಯೋ ಮಾಡ್ತಿದ್ದೀನಿ? ಎಸ್, ಸೊ ಇವತ್ತು ಸೆಪ್ಟೆಂಬರ್ 5th ಆಗಿದೆ. ಟೀಚರ್ಸ್ ಡೇ ಸ್ಪೆಷಲ್ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಸೆಪ್ಟೆಂಬರ್ 5th ಯಾಕೆ ನಾವು ಟೀಚರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ? ಸೆಪ್ಟೆಂಬರ್ 5th ಬಂದುಬಿಟ್ಟು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬ. ಸೊ ಅವರ ಹುಟ್ಟುಹಬ್ಬವನ್ನು ನಾವು ಟೀಚರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇವತ್ತಿನ ದಿವಸ ಇನ್ನು ಯಾರ್ಯಾರೆಲ್ಲ ನಿಮ್ಮ ಟೀಚರ್ಸ್ಗೆ ವಿಶ್ ಮಾಡಿಲ್ಲ, ಹೋಗಿ ವಿಶ್ ಮಾಡಿ. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಟೀಚರ್ಸ್ ಆಗಿರ್ಬೋದು ಅಥವಾ ಟ್ಯೂಷನ್ ಟೀಚರ್ಸ್ ಆಗಿರ್ಬೋದು, ಇಷ್ಟು ಜನ ಅಷ್ಟೇ ಅಲ್ಲ ನಿಮಗೆ ಟೀಚರ್ಸು. ಸೊ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಏನಾದರೂ ಹೇಳ್ಕೊಟ್ಟಿದ್ದಾರೆ, ಸೊ ಒಬ್ಬರಿಂದ ನೀವು ಕಲ್ತಿದ್ದೀರಾ ಅಂತಂದರೆ ಅವ್ರು ಎಲ್ಲರೂ ಟೀಚರ್ಸ್ ಆಗ್ತಾರೆ ನಿಮಗೆ. ಸೊ ಎಲ್ರಿಗೂ ವಿಶ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಟಾಪಿಕ್ ಮೇಲೆ ನಾವು NESಗೆ ಹೋಗಿದ್ವಿ. ಸೊ NESಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಿದೆ NESಲ್ಲಿ ಸುಮಾರು ಕಾಲೇಜಸ್ ಇದೆ. ಸೊ ಕೆಲವೊಂದು ಸ್ಟೂಡೆಂಟ್ಸ್ಗಳ ಹತ್ರ ನಾವು ಟೀಚರ್ಸ್ ಬಗ್ಗೆ ಕೇಳಿದ್ದೀವಿ. ಸೊ ಅವರು ವಿಭಿನ್ನವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಅದು ಏನೇನಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಯಾರು ಪಾಸ್ ಮಾಡ್ದಿರ ಸ್ಕಿಪ್ ಮಾಡ್ದಿರ ವೀಡಿಯೋನ ನೋಡ್ತಾನೆ ಇರಿ. ಥ್ಯಾಂಕ್ ಯು. ಹಾಯ್. ಓಕೆ, ಸೊ ಸೆಪ್ಟೆಂಬರ್ 5th ಓಕೆನಾ? ಸೆಪ್ಟೆಂಬರ್ 5th ನಾವು ಏನು ಆಚರಿಸ್ತೀವಿ? ಟೀಚರ್ಸ್ ಡೇ. ವೆರಿ ಗುಡ್, ಕರೆಕ್ಟ್, ಕಾನ್ಫಿಡೆನ್ಸ್. ಟೀಚರ್ಸ್ ಡೇ. ಓಕೆ ಫೈನ್. ಸೊ ಟೀಚರ್ಸ್ ಡೇ ನಾವು ಸೆಪ್ಟೆಂಬರ್ 5th ಆಚರಿಸ್ತೀವಲ್ವಾ? ಸೊ ಆ ದಿನ ಯಾರೋ ಒಬ್ರು ಹುಟ್ಟಿದ ದಿನ ಆಗಿದೆ. ಅದು ಯಾರು? ಇರೋ ಟೀಚರ್, ಅವರು ಒಂದು ಟೀಚರು. ಹಾಂ, ಯಾರ್ದೋ ಒಬ್ರದ್ದು ಬರ್ಡೇ. ವಿವೇಕಾನಂದ ಅಲ್ಲ, ವಿಶ್ವನಾಥ ಇಲ್ಲ, ವಿವೇಕಾನಂದ ಇರಬೇಕು. ವಿವೇಕಾನಂದ ಅಲ್ಲ, ಯಾರು ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ ಅವ್ರ ಹೆಸರು ಗೊತ್ತಿಲ್ಲ. ಗೆಸ್. ವಿಶ್ವೇಶ್ವರಯ್ಯ ಇಲ್ಲ. ಓಕೆ, ಮೊಬೈಲ್ ಇದೆಯಾ ನಿಮ್ಮ ಹತ್ರ? ಇಲ್ವಾ? ಸರ್ಚ್ ಮಾಡಿ. ವಿವೇಕಾನಂದ ಅಲ್ಲೋ ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟಿದ್ದೆ. ಗೊತ್ತಾಯ್ತಾ? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ. ಎಸ್, ಸೆಪ್ಟೆಂಬರ್ 5th ನಾವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬನ ಆಚರಿಸ್ತೀವಿ. ಓಕೆನಾ? ಸೊ ಏನೊಂದು ಕ್ವೆಶನ್, ಸೊ ನೀವು ಕಾಲೇಜ್ PUನಾ ಡಿಗ್ರಿನಾ? PUನಾ? ಓಕೆ ಫೈನ್. ಸೊ ನಿಮಗೆ ಸ್ಕೂಲಲ್ಲಿ ಫೇವ್ರೆಟ್ ಟೀಚರ್ ಅಂತ ಯಾರಿದ್ರು? ಒಂದೇ ಬೇರೆ ಸ್ಕೂಲ್, ನಂದೇ ಬೇರೆ ಸ್ಕೂಲ್. ಇಬ್ರು ಒಂದೇ ಬ್ಯಾಚಾ? ಓಕೆ, ನಿಮ್ಗೆ ಯಾರಿದ್ರು? ನಮಗೆ PT ಸರ್. ಅವ್ರ ಹೆಸರು ಹೇಳ್ಬೋದಾ? ಹೆಸರು ಗೊತ್ತಿಲ್ಲ. ಓಕೆ ಫೈನ್. ಅವ್ರು ಯಾಕೆ ಫೇವ್ರೇಟ್ ಆಗಿದ್ರು? ಬಟ್ ಅಂದರೆ ಅವರು ತುಂಬ ಕ್ಲೋಸ್ ಆಗಿದ್ರು ನಮ್ಮ ಜೊತೆ. ಕ್ಲೋಸ್ ಇರೋದಕ್ಕೆ ಸ್ವಲ್ಪ ಫ್ರೀ ಇದ್ದರು. ಬೇರೆ ಟೀಚರ್ಸ್ ಕಂಪೇರ್ ಮಾಡೋಕ್ಕೆ ಇವರು ಫ್ರೀ ಇದ್ದರು. ಓಕೆ ಫೈನ್. ಸೊ ನಿಮಗೆ ಯಾರು ಫೇವ್ರೇಟ್ ಟೀಚರ್ ಆಗಿದ್ರು ಸ್ಕೂಲಲ್ಲಿ ನಿಮಗೆ? ಫಿಸಿಕ್ಸ್ ಸರ್. ಓಕೆ, ಯಾಕೆ? ಒಂಥರ ಈಸಿಯಾಗಿ ಹೇಳ್ಕೊಡ್ತಾರಲ್ಲ, ಅದಕ್ಕೆ. ಈಸಿಯಾಗಿ ಹೇಳ್ಕೊಡ್ತೀರಾ? ಫೈನ್. ಓಕೆ, ಕಾಲೇಜ್ ಫಸ್ಟ್ ಇಯರಾ? ಫೈನ್, ಫಸ್ಟ್ ಇಯರ್ ಕಾಲೇಜಲ್ಲಿ. ಸೊ ಯಾರು ನಿಮಗೆ ಫೇವ್ರೇಟ್ ಟೀಚರ್? ಯಾರು ಇಲ್ಲ ಅಷ್ಟೇ. ಯಾರು ಇಲ್ವಾ? ಇನ್ನೂ ಗೊತ್ತಿಲ್ಲ. ಹಾಯ್. ನಿಮ್ಮ ಹೆಸರು? ಸಾಯಿ. ನಿಮ್ಮ ಹೆಸರು? ಮನೀಷಾ ಅಂತ. ಓಕೆ ಫೈನ್. ಸೊ ನಾನು ನಿಮಗೆ ಇವಾಗ ಒಂದು ಕ್ವೆಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಕರೆಕ್ಟಾಗಿ ಮಾಡ್ತೀರೋ ಇಲ್ಲೋ ನೋಡೋಣ. ಓಕೆನಾ? ಸೆಪ್ಟೆಂಬರ್ 5th ಹತ್ರ ಬಂತಲ್ವಾ? ಏನಿದೆ? ಟೀಚರ್ಸ್ ಡೇ. ಹಾಂ, ಟೀಚರ್ಸ್ ಡೇ. ಟೀಚರ್ಸ್ ಡೇ. ಫೈನ್. ಸೊ ಅವತ್ತಿನ ದಿವಸ ನಾವು ಯಾರ್ದೋ ಒಬ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ರಾಧಾಕೃಷ್ಣನ್. ಅವ್ರ ಫುಲ್ ಹೆಸರು? ಸರ್ವಪಲ್ಲಿ ರಾಧಾಕೃಷ್ಣ. ಫಸ್ಟ್ ಬೆಂಚ್ ಸ್ಟೂಡೆಂಟಾ? ಇಲ್ಲ, ಅಲ್ಲಿ ಪೇಪರ್ ಹಾಕಿದ್ದಾರೆ, ಓದ್ಕೊಂಡ್ಬಂದೆ. ಫೈನ್. ಸೊ ಕಾಲೇಜಲ್ಲಿ ಯಾರು ನಿಮಗೆ ಫೇವ್ರೇಟ್ ಟೀಚರ್? ಕಾಲೇಜಲ್ಲ ಯಾರೂ ಇಲ್ಲ. ಯಾರು ಇಲ್ವಾ? ಯಾಕಿನ್ನ ಯಾರು ಫೇವ್ರೇಟ್ ಟೀಚರ್ ಆಗಿದ್ದಾರೆ? ಸೈನ್ಸ್ ಟೀಚರ್ಸ್ ಚೆನ್ನಾಗಿದ್ದಾರೆ. ಅದಕ್ಕೆ ಇಷ್ಟನಾ? ಯಾವ ಕಾಲೇಜು? ಜ್ಞಾನಜ್ಯೋತಿ. ಓಕೆ, ಸೊ ಸೆಪ್ಟೆಂಬರ್ 5th
ಇನ್ನೇನು ನಾಡದಿದೆ ಅಲ್ವಾ? ಸೊ ಟೀಚರ್ಸ್ ಡೇ. ಓಕೆ, ಸೊ ಸೆಪ್ಟೆಂಬರ್ 5 ಟೀಚರ್ಸ್ ಡೇ ಅಂತ ಎಲ್ರಿಗೂ ಗೊತ್ತು, ಸುಮಾರು ಚೆನ್ನಾಗಿ ಗೊತ್ತು. ಬಟ್ ಅವತ್ತಿನ ದಿವಸ ಯಾರ್ದು ಒಬ್ರದ್ದು ಬರ್ಡೇ ಇದೆ, ಅದು ಯಾರ್ದು? ಗೂಗಲಲ್ಲಿ ಸರ್ಚ್ ಮಾಡ್ತೀವಿ. ಇಷ್ಟೇ ಕಣಮ್ಮ ನೀನು ಚಿಂತೆ ಮಾಡಿಲ್ಲ. ಫಸ್ಟ್ ಗೆಸ್ ಮಾಡಿ. ರಾಧಾಕೃಷ್ಣನ್. ಇಂಥ ಬ್ರಿಲಿಯಂಟ್ ಸ್ಟೂಡೆಂಟ್ ಪಕ್ಕದಲ್ಲಿರುವಾಗ ಗೂಗಲ್ ಸರ್ಚ್ ಮಾಡ್ತೀನಿ ಅಂತಿದ್ದೀರಲ್ಲ. ಓಕೆ ಫೈನ್. ಸೊ ನೀವು ಸ್ಕೂಲಿಂಗ್ ಮಾಡಿದ್ಯಲ್ಲಿ? US ಕ್ಯಾಂಪಸ್, ಹೆಬ್ಬಾಳ್ US ಕ್ಯಾಂಪಸ್. ಎಲ್ಲರೂ ಒಂದೇ ಸ್ಕೂಲಾ? ನಮ್ಮದು ಕೆಂಪಾಪುರ ದೇವನಹಳ್ಳಿ. ನ್ಯೂ ಪ್ರಿಯದರ್ಶಿನಿ. ಓಕೆ, ಸ್ಕೂಲಲ್ಲಿ ನಿಮಗೆ ಫೇವ್ರೆಟ್ ಟೀಚರ್ ಅಂತ ಯಾರಿದ್ರು? ಸ್ಕೂಲಲ್ಲಿ ನಮಗೆ ಫೇವ್ರೆಟ್ ಟೀಚರು ಕಂಪ್ಯೂಟರ್ ಸರ್. ಕಂಪ್ಯೂಟರ್ ಸೈನ್ಸ್, ಯಾಕೆ? ಹಂಗೆ ಸರ್ ಫ್ರೆಂಡ್ಲಿ. ಫ್ರೆಂಡ್ಲಿ. ಓಕೆ, ನಿಮಗೆ? ಮ್ಯಾಥ್ಸ್ ಸರ್. ಮ್ಯಾಥ್ಸ್ ಫ್ರೆಂಡ್ಲಿ ಥರ ಇತ್ತು. ನಮಗೆ ಸೋಷಲ್ಲು ಮತ್ತು ಇಂಗ್ಲೀಷ್ ಟೀಚರು. ಯಾಕೆ ಅಂದರೆ ಒಂಥರ ಕೇರ್ ಟೇಕ್ ಜಾಸ್ತಿ ಮಾಡ್ತಾಯಿದ್ರು ಅವ್ರು, ಅದಕ್ಕೆ. ಇಂಗ್ಲೀಷು. ಇಂಗ್ಲೀಷ್ ಸರ್. ಸರ್ ನಾನು ಕೆಲವೊಂದು ಕ್ವೆಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಓಕೆನಾ? ಸೆಪ್ಟೆಂಬರ್ 5 ಏನು? ಇವಳು ಬರ್ಡೇ, ಸಾರಿ ಇವಳು ನಾಳೆಲ್ಲ ಗೊತ್ತಿಲ್ಲ ಅಕ್ಕ. ಗೊತ್ತಿಲ್ವಾ? ಪ್ಯಾರಿ ಸಮಾಜ್ ಗೈ. ಸೀರಿಯಸ್ ಆಗಿ ಗೊತ್ತಿಲ್ವಾ? ಗೊತ್ತಿಲ್ಲ. ಮೊಬೈಲ್ ಇದೆ ಅಲ್ಲ, ಸರ್ಚ್ ಮಾಡಿ. ಕಾಪಿ ಪೇಸ್ಟ್. ಅಟ್ಲೀಸ್ಟ್ ಅವ್ರು ಹೇಳಿದ್ದಾದ್ರೂ ಹೇಳಿ. ಟೀಚರ್ಸ್ ಡೇ. ಓಕೆ, ಟೀಚರ್ಸ್ ಡೇ. ಸೊ ಸೆಪ್ಟೆಂಬರ್ 5 ಬಂದ್ಬಿಟ್ಟು ಟೀಚರ್ಸ್ ಡೇ, ಹೌದಲ್ವಾ? ಅವತ್ತಿನ ದಿವಸ ಒಬ್ರದ್ದು ಬರ್ಡೇ, ಅದು ಯಾರ್ದು? ನೇರು. ಹಾಂ, ಸಾರಿ ರಾಧಾಕೃಷ್ಣನ್ ಜಿ. ರಾಧಾಕೃಷ್ಣಮ್ಮ. ನೆಹರು ಅಂದ ತಕ್ಷಣ ನನಗೆ ಫೈನ್. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರದ್ದು ಬರ್ಡೇ. ಓಕೆನಾ? ಸೊ ನೀವು ಸ್ಕೂಲ್ ಎಲ್ಲಿ ಮಾಡಿದ್ದು? ಆಕ್ಸ್ಫರ್ಡ್. ಆಕ್ಸ್ಫೋರ್ಡ್. ಓಕೆ, ಕಾಲೇಜ್ ಯಾವ ಕಾಲೇಜು? ಮಾನಂಬರಿ ಉಳಿಬೇಕಾದ್ರದ್ದು. ಫೈನ್. ಓಕೆ, ಸೊ ಸ್ಕೂಲಲ್ಲಿ ನಿಮಗೆ ಫೇವ್ರೆಟ್ ಟೀಚರ್ ಅಂತ ಯಾರಿದ್ರು ಮತ್ತೆ ಯಾಕೆ? ಸ್ಕೂಲ್ಗೆ ಹೋಗಿಲ್ಲ ಅಕ್ಕ. ಇಲ್ಲ, ಇದ್ರು ನಿರ್ಮಲಾ ಮ್ಯಾಮ್ ಅಂತ. ಬಿಕಾಸ್ ಶಿ ಯೂಸ್ ಟು ಟ್ರೀಟ್ ಮಿ ಲೈಕ್ ಅ ಸನ್. ಮಗನ್ ಥರ ನೋಡ್ಕೊಳ್ಳೋರು. ನಿರ್ಮಲಾ ಮ್ಯಾಮ್ ಅಂತ. ಯಾವ ಸಬ್ಜೆಕ್ಟ್ ತೊಗೊಳ್ತಿದ್ರು? ಇಂಗ್ಲೀಷ್. ಇಂಗ್ಲೀಷ್. ಓಕೆ, ನಿರ್ಮಲಾ ಮ್ಯಾಮ್ಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ನೀವು ಪ್ರಾಬಬ್ಲಿ ಸ್ಕೂಲಲ್ಲಿದ್ದಾಗ ಥ್ಯಾಂಕ್ಸ್ ಹೇಳೋದಕ್ಕಾಗಿರಲ್ಲ, ಸೊ ಅವ್ರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಕೊಡೋದಕ್ಕಾಗಿರಲಿಲ್ಲ, ಹೌದಲ್ವಾ? ಸೊ ಇವಾಗ ಈ ಚಾನ್ಸ್ ಸಿಕ್ಕಿದೆ ಅನ್ಕೊಳ್ಳಿ, ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೀವು ನನಗೋಸ್ಕರ ಏನೇ ಮಾಡಿದ್ದೀರಾ, ಎಸ್ಪೆಷಲಿ ಇನ್ ದ 9th ಸ್ಟ್ಯಾಂಡರ್ಡ್ ನನಗೋಸ್ಕರ ಏನೇ ಮಾಡಿದ್ರು, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ನಿಮ್ಮ ಋಣ ಯಾವತ್ತೂ ಮರೆಯೋದಿಲ್ಲ. ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅವರು. ಓಕೆ, ಸೊ ಕಾಲೇಜ್ ಫಸ್ಟ್ ಇಯರಾ? ಫಸ್ಟ್ ಇಯರಲ್ಲಿ ಯಾರು ಫೇವ್ರೆಟ್ ಟೀಚರ್? ಕಾಲೇಜ್ಗೆ ಹೋಗಿಲ್ಲ ಇನ್ನು. ಹಾಯ್. 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 ಓಕೆ, ಸೊ ನಿಮ್ಮ ಹೆಸರು? ಜೀವಿಕಾ ಅಂತ. ಭೂಮಿಕಾ. ಯಾವ ಕಾಲೇಜ್? ಶೇಷಾದ್ರಿಪುರಂ. ಶೇಷಾದ್ರಿಪುರಂ ಕಾಲೇಜ್. ಓಕೆ, ಸ್ಕೂಲಿಂಗ್ ಎಲ್ಲಿ ಮಾಡಿದ್ದು? ನಾನು ಆರ್ಟಿ ನಗರಲ್ಲಿ ಮಾಡಿದ್ದು. ನಾನು ಜಲಹಳ್ಳಿ ಕ್ರಾಸ್ ಹತ್ರ. ಓಕೆ, ಸೊ ಸ್ಕೂಲಲ್ಲಿ ಬೆಸ್ಟ್ ಮೆಮೊರಿ ಅಂತ ಯಾವುದಿದೆ ನಿಮಗೆ? ಟೀಚರ್ಸ್ ಜೊತೆ ಎಸ್ಪೆಷಲಿ. ಟೀಚರ್ಸ್ ಜೊತೆ ಬೆಸ್ಟ್ ಮೆಮೊರೀಸ್ ಆ ಥರ ಏನು ಅಷ್ಟೊಂದು ನೆನಪಿರೋ ಥರ ಮೆಮೊರೀಸ್ ಇಲ್ಲ. ಅವ್ರ ಜೊತೆ ಎಲ್ಲ ಸ್ವಲ್ಪ ಜಾಲಿಯಾಗಿರೋವಾಗ ಎಲ್ಲ ಐ ರಿಮೆಂಬರ್. ಓಕೆ, ಫೇವ್ರೆಟ್ ಟೀಚರ್? ಫೇವ್ರೆಟ್ ಟೀಚರ್ ಬಯಾಲಜಿ ಟೀಚರ್ ಇದ್ರು, ಶಿಲ್ಪಾ ಮ್ಯಾಮ್ ಅಂತ. ಐ ರಿಯಲಿ ಲೈಕ್ ಹರ್. ಯಾಕೆ, ರೀಸನ್? ಬಿಕಾಸ್ ಲೈಕ್ ಅವ್ರು ತುಂಬ ಟ್ಯಾಲೆಂಟೆಡ್ ಪೀಪಲ್ಸ್ಗೆಲ್ಲ ಲೈಕ್ ಅವರು ತುಂಬ ಪುಷ್ ಮಾಡ್ತಿದ್ರು. ಸೊ ಅವ್ರ ಕ್ಲಾಸಲ್ಲೆಲ್ಲ ಏನೇನು ನಮ್ಮ ಟ್ಯಾಲೆಂಟ್ಸ್ ಇತ್ತು ಅದೆಲ್ಲ ಲೈಕ್ ಶೋ ಅಪ್ ಮಾಡೋದಕ್ಕೆ ಎಲ್ಲರ ಮುಂದೆ ಹೇಳ್ತಿದ್ರು. ಮತ್ತು ಲೈಕ್ ನಾವು ಎಂಜಾಯ್ ಮಾಡೋವಾಗ ಅವರು ಸ್ಟಾಪ್ ಮಾಡ್ತಾ ಇರಲಿಲ್ಲ. ಶೂಸ್ ಟು ಕೀಪ್ ಅಸ್ ಹ್ಯಾಪಿ. ಹಂಗೆ ಅವ್ರು ಟೀಚ್ ಹಂಗೇನು ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಇಷ್ಟ. ಓಕೆ, ಸೊ ನಿಮಗೆ ಸ್ಕೂಲಲ್ಲಿ ಬೆಸ್ಟ್ ಮೆಮೊರಿ ಆ್ಯಂಡ್ ಯಾವ ಫೇವ್ರೆಟ್ ಟೀಚರ್ ಆಗಿದ್ರು, ಯಾರು ಮತ್ತು ಯಾಕೆ? ಬೆಸ್ಟ್ ಮೆಮೊರಿ ಅಂತ ಯಾವುದಿಲ್ಲ. ನಾವು ಆ ಥರ ಸ್ಟೂಡೆಂಟ್ಸು ಬಕೆಟ್ ಇಟ್ಕೊಂಡು ಓಡೋಣ ನಾವಲ್ಲ. ಜಸ್ಟ್ ಬರ್ತಿದ್ವಿ, ಸ್ಕೂಲಲ್ಲಿ ಕೂತ್ಕೊತಿದ್ವಿ, ನಮ್ದು ಎಷ್ಟೈತೆ ನಾವು ಓದ್ಕೊಂಡು ನಾವು ಮನೆಗೆ ಹೋಗ್ತಿದ್ವಿ. ಟೀಚರ್ ನನಗೆ ಸ್ಪೆಷಲ್ ಇಷ್ಟ ಅಂದರೆ ನಮ್ಮ ಕನ್ನಡ ಸರ್. ಐ ಆಮ್ ಕನ್ನಡತಿ. ನನಗೆ ಕನ್ನಡ ಸರ್ ಅಂದರೆ ಭಾಳ ಇಷ್ಟ. ಅವ್ರ ನೇಮ್ ವೆಂಕಟೇಶ್ ಸರ್ ಅಂತ. ಅವ್ರು ಈಗಲೂ ಇಷ್ಟ. ಅವರಿಗೆ ಮದುವೆಯಾಗಿ ಮಗಳಿದ್ದಾಳೆ, ಬಟ್ ನೋ ಆಪ್ಷನ್. ಹಂಗಲ್ಲ, ಬಟ್ ಐ ಗೌರವ. ಅವ್ರು ಕಂಡ್ರೆ ತುಂಬ ಗೌರವ ಅಷ್ಟೇ. ಓಕೆ, ಸೊ ನನಗೆ ಇಷ್ಟ ಆಗಿದ್ದೇನೆಂದರೆ ನೀವು ಕನ್ನಡತಿ ಅಂದ್ರಿ. ಹೈ-ಫೈ. ಸೊ ನನ್ನ ಪೇಜಸ್ಟು ಸಂಚಾರಿ ಕನ್ನಡತಿ ಅಂತ. ನಾನು ಕನ್ನಡತಿ, ಪ್ರೌಡ್ ಟು ಬಿ ಕನ್ನಡತಿ. ಆ್ಯಂಡ್ ಓಕೆ, ಸೊ ಕಾಲೇಜ್ ಬೆಸ್ಟಾ ಸ್ಕೂಲ್ ಬೆಸ್ಟಾ? ಎರಡೂ ಹಂಗೆ ಇದೆ. ಏನು ಸ್ಕೂಲ್ ಬೆಸ್ಟ್ ಏನು ಗೊತ್ತಾಗಲ್ಲ. ನಾವು ಕಾಲೇಜ್ಗೆ ಹೋಗ್ತೀವೋ ಬೇರೆ ಕಡೆ ಹೋಗ್ತೀವೋ ಅವ್ರು ಏನು ಗೊತ್ತಾಗಲ್ಲ. ಸ್ಕೂಲ್ ಅಂದರೆ ಅಯ್ಯೋ ಭಯ ಇರುತ್ತೆ, ಓದಬೇಕು ಬರಿಬೇಕು. ಅವಾಗ 8 ಅವರ್ ಓದ್ತಿದ್ವಿ, ಈಗ 1 ಅವರ್ ಕ್ಲಾಸ್ ಕುತ್ಕೊಂಡು ಅಷ್ಟರಲ್ಲಿ ಯಾವನ್ ಕುತ್ಕೊಂತಾನೆ ಅನಿಸ್ತಿರುತ್ತೆ. ಸ್ಕೂಲ್ ಬೆಸ್ಟ್. ನೈಸ್, ಥ್ಯಾಂಕ್ ಯು ಸೊ ಮಚ್.
ಸೊ ನೋಡಿದ್ರಿ ಅಲ್ಲ ನೀವು ಸ್ಟೂಡೆಂಟ್ಸ್ ಏನೇನೆಲ್ಲ ಹೇಳಿದ್ರು ಅಂತ ಹೇಳಿ. ಸೊ ಅವ್ರ ಟೀಚರ್ಸ್ ಬಗ್ಗೆ ಶೇರ್ ಮಾಡಬೇಕಾದ್ರೆ ನನಗೆ ನಮ್ಮ ಟೀಚರ್ಸು ಸುಮಾರು ಜನ ನೆನಪಾದ್ರು. ಸೊ ಫಾರ್ ಶೋರ್ ನನಗೂ ಗೊತ್ತು, ನಿಮಗೂ ಸಹ ನಿಮ್ಮ ಟೀಚರ್ಸ್ ನೆನಪಾಗಿರ್ತಾರೆ ಅಂತ. ಸೊ ನಿಮಗೆ ಯಾರು ಫೇವ್ರೆಟ್ ಟೀಚರ್ ಆಗಿದ್ದಾರೆ ಅವರ ಹೆಸರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಾನು ಎಲ್ರಿಗೂ ವಿಶ್ ಮಾಡಲೇಬೇಕು, ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ಮೈ ಟೀಚರ್ಸ್. ಆ್ಯಂಡ್ ಹಾಗೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲೇಬೇಕು. ಬಿಕಾಸ್ ಇವತ್ತು ನಾನು ಏನಾದರೂ ಒಂದು ಇದ್ದೀನಿ ಅಂತಂದರೆ ಅದಕ್ಕೆ ಫಾರ್ ಶೋರ್ ನಮ್ಮ ಟೀಚರ್ಸೇ ಕಾರಣ. ಆ್ಯಂಡ್ ನನ್ನ ಮೊದಲನೇ ಗುರು ಬಂದುಬಿಟ್ಟು ನಮ್ಮಮ್ಮ. ಸೊ ಅಮ್ಮನಿಂದ ತುಂಬಾ ವಿಷಯಗಳನ್ನ ಕಲ್ತಿದ್ದೀನಿ ನಾನು. ಆ್ಯಂಡ್ ಹೋಗ್ತಾ ನನಗೆ ಟೀಚರ್ಸ್ ಆಗಿದ್ದವರು ಯಾರ್ಯಾರು ಅಂತಂದರೆ, ಸೊ ನೆಕ್ಸ್ಟ್ ನಮ್ಮ ಮಾಮ ಬರ್ತಾರೆ ಆ ಪ್ಲೇಸ್ಗೆ. ಸೊ ಅವರಿಂದನೂ ನಾನು ಸುಮಾರು ವಿಷಯಗಳನ್ನ ಕಲ್ತಿದ್ದೀನಿ. ಅದಾದಮೇಲೆ ನನ್ನ ಹೈಸ್ಕೂಲ್. ಸೊ ಹೈಸ್ಕೂಲ್ಗಿಂತ ಪ್ರೈಮರಿ ಸ್ಕೂಲಲ್ಲಿ ನನಗೆ ಫೇವ್ರೆಟ್ ಟೀಚರ್ ಅಂತ ಅಂದ್ಬಿಟ್ಟು ಯಾರೂ ನೆನಪಿಲ್ಲ. ಬಿಕಾಸ್ ಎಲ್ಲರೂ ನನಗೆ ಇಷ್ಟ ಆಗಿದ್ರು. ಪರ್ಟಿಕ್ಯುಲರ್ ಒಬ್ಬರು ಅಂತ ಯಾರೂ ಇಲ್ಲ, ಬಟ್ ಎಲ್ಲ ಟೀಚರ್ಸು ನನಗೆ ಫೇವ್ರೇಟ್ ಆಗಿದ್ರು. ನಾನು ಕೆಲವೊಂದು ಘಟನೆಗಳನ್ನ ಶೇರ್ ಮಾಡಲೇಬೇಕು. ಬಿಕಾಸ್ ತುಂಬ ಜನಕ್ಕೆ ಗೊತ್ತಿಲ್ಲ ಟೀಚರ್ಸು ಎಷ್ಟರ ಮಟ್ಟಿಗೆ ಒಂದು ಸ್ಟೂಡೆಂಟ್ ಲೈಫಲ್ಲಿ ಅವರು ದೊಡ್ಡ ರೋಲ್ನ ಪ್ಲೇ ಮಾಡ್ತಾರೆ ಅಂತ ಹೇಳಿ. ಸೊ ನನ್ನ ಒಂದು ಹೈಸ್ಕೂಲಲ್ಲಿ ಪ್ರಾಬಬ್ಲಿ ಅದು ಟೆಂತ್ ಸ್ಟ್ಯಾಂಡರ್ಡಲ್ಲಿ. ಸೊ ಇಡೀ ಸ್ಕೂಲೇ ಏನು ತಪ್ಪಿಕಸ್ತೆ ಅಂತ ಬೆಟ್ ಮಾಡಿ ತೋರಿಸ್ತಿತ್ತು. ಬಟ್ ಒಬ್ಬರು ಟೀಚರ್, ಸೊ ಕನ್ನಡ ಟೀಚರ್ ಅವರು. ಸೊ ಅವ್ರ ಹೆಸರು ಹರೀಶ್ ಸರ್ ಅಂತ ಹೇಳಿ. ಸೊ ಅವ್ರು ನಮಗೆ ಕನ್ನಡ ತಗೊಳ್ತಿದ್ರು. ಸೊ ಆ ಸರ್ ಒಬ್ಬರೇ ನನಗೆ ಸಪೋರ್ಟ್ ಮಾಡಿ ಮಾತಾಡಿದ್ದು. ಆ್ಯಂಡ್ ಅದು ಎಷ್ಟರ ಮಟ್ಟಕ್ಕೆ ಕಾನ್ಫಿಡೆನ್ಸ್ ಕೊಡ್ತು ಅಂತಂತಂದರೆ, ಟ್ರಸ್ಟ್ ಮೀ, ಸೊ ಪ್ರಾಬಬ್ಲಿ ನಾನು 10th ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೊಗೊಳೋದಕ್ಕೆ ಅದು ಹೆಲ್ಪ್ ಮಾಡ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಇದನ್ನು ಯಾಕೆ ಶೇರ್ ಮಾಡ್ತಿದ್ದೀನಿ ಅಂದರೆ, ಸೊ ನಂತರನೇ ಸುಮಾರು ಜನ ಸ್ಟೂಡೆಂಟ್ಸು ಅದನ್ನು ಫೇಸ್ ಮಾಡಿರ್ತಾರೆ ಫಾರ್ ಶೋರ್. ಸೊ ಆ ಥರ ಟೀಚರ್ ಪ್ರಾಬಬ್ಲಿ ಎಲ್ರಿಗೂ ಸಿಗಬೇಕು ಅಂತ ಹೇಳ್ತಾ, ಸೊ ಅದು ನನ್ನ ಹೈಸ್ಕೂಲ್ದು ಘಟನೆ ಆಗಿದ್ದರೆ. ಆ್ಯಂಡ್ ಪಿ ಯು ಬಂದಮೇಲೆ ಪಿಯುದು ನಂಗೆ ಅಷ್ಟಾಗಿ ಮೆಮೊರೀಸೇ ಇಲ್ಲ. ಬಿಕಾಸ್ ಬರೀ ಓದು ಅಂತ ಇತ್ತು. ಬಟ್ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು. ಮೇಜರ್ ರೋಲ್ ಡಿಗ್ರಿಲಿ. ಸೊ ಡಿಗ್ರಿಲಿ ಪ್ರತಿಯೊಂದು ಟೀಚರ್ಸು, ಎಕ್ಸ್ಪೆಷಲಿ ನಮ್ಮ PT ಸರು. ಆ್ಯಂಡ್ ಹಿ ವಾಸ್ ಲೈಕ್ ಹೆಂಗೆ ಅಂತಂತಂದರೆ, ಓಕೆ, ಸೊ ಪ್ರತಿ ಸತಿ ನಮ್ಮ ಕ್ಲಾಸ್ ಒಳಗಡೆ ಬರುವಾಗ ಸೊ ಎಲ್ಲರೂ ಹೇಳ್ತಿದ್ರು, ನೋಡು ನಿಮ್ಮ ಸರ್ ಬಂದರು ಅಂತ ಅಂದ್ಬಿಟ್ಟು. ಸೊ ಅಷ್ಟರ ಮಟ್ಟಿಗೆ ಆ ಸರ್ ಫೇವರೇಬಲ್ ಆಗಿದ್ದರು. ಆ್ಯಂಡ್ ಅಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಅವರಿಂದ ನಾನು ನನ್ನ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಆ್ಯಂಡ್ ಇನ್ನೊಂದು ಹೆಸರು ತಗೊಳ್ಳೇಬೇಕು ನಾನು, ಇದು ಸೊ ಮನೋಜ್ ಸರ್ ಅಂತ ಹೇಳಿ. ಸೊ ಹಿ ವಾಸ್ ಅವರು ಹೆಂಗೆ ಅಂತ ಹೇಳಿದ್ರೆ, ಸೊ ಎಲ್ರಿಗೂ ಫೇವ್ರೇಟ್ ಸರ್ ಆಗಿದ್ರು. ಸೊ ಯಾವುದೇ ರೀತಿ ಪಾರ್ಶಾಲಿಟಿ, ಯಾವುದೇ ರೀತಿ ಭೇದ ಭಾವ ಮಾಡ್ತಿರ್ಲಿಲ್ಲ. ಅವರು ಏನಕ್ಕೆ ಫೇವ್ರೇಟ್ ಅಂತಂದರೆ, ಕ್ಲಾಸ್ ನಡಿಬೇಕಾದ್ರೆ ಹೋಗಿ ಸರ್ ನಂಗೆ ಈ ಥರ ಒಂದು ಹೆಲ್ಪ್ ಬೇಕು ಅಂತಂದರೆ ಯಾರಾದರೂ ಟೀಚರ್ಸ್ ಕ್ಲಾಸ್ ಬಿಟ್ಟು ಬರ್ತಾರಾ? ಈ ಕ್ಲಾಸ್ ಮುಗಿಲ್ಲಮ್ಮ ನೆಕ್ಸ್ಟ್ ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಅವರು ಹೌದಾ ಮಗನೆ, ಸೊ ಸರಿ ಇರು ಬರ್ತೀನಿ ಅಂದ್ಬಿಟ್ಟು ಆ ಕ್ಲಾಸ್ನ ಅಲ್ಲೇ ನಿಲ್ಲಿಸಿ ನನ್ನ ಜೊತೆ ಪ್ರಿನ್ಸಿಪಲ್ ರೂಮ್ ತನಕ ಬಂದಿದ್ದರು. ನನಗೆ ಎಕ್ಸ್ಪೆಷಲಿ BCom C1 ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ ಆಗಿದ್ದೆ ನಾನು. ಸೊ ನಮಗೆ ಯಾರ್ಯಾರೆಲ್ಲ ಟೀಚರ್ಸ್ ತೊಗೊಳ್ತಿದ್ರು ಅವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾನು ಕ್ಲಾಸಲ್ಲಿ ಇಲ್ಲ ಅಂದ್ರೂ ನನಗೆ ಅಟೆಂಡೆನ್ಸ್ ಕೊಡ್ತಿದ್ರು. ಹಾಗಂತ ಬಂಕ್ ಹಾಕ್ತಿರ್ಲಿಲ್ಲ ನಾನು. ಸೊ ಸ್ಪೋರ್ಟ್ಸ್ ಪ್ರಾಕ್ಟೀಸ್ಗೆ ಅಂತ ಹೋಗ್ತಿದ್ದೆ. ಸೊ ಈ ರೀತಿ ಸುಮಾರು ಥರದಲ್ಲಿ ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಸೊ ಇವತ್ತಿನ ದಿವಸ ಅವ್ರನ್ನ ನೆನೆಸ್ಕೊಂಡು ಸೊ ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳೋ ಅಂಥ ದಿನ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಇದಿಷ್ಟು ನನ್ನ ಒಂದು ಸ್ಟೋರಿ. ಸೊ ಇದೇ ರೀತಿ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲೂ ಆಗಿರುತ್ತೆ. ಬಟ್ ತುಂಬ ಜನ ಅದನ್ನು ಗುರ್ತಿಸಿರಲ್ಲ. ಆ್ಯಂಡ್ ತುಂಬ ಜನ ನಂತರ ಸೊ ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಅವ್ರನ್ನ ಆರಾಧಿಸ್ತಿರ್ತಾರೆ. ಸೊ ಅಂಥ ಟೀಚರ್ಸ್ಗೆ ಎಲ್ಲರಿಗೂ ಸಹ ನನ್ನ ಕಡೆಯಿಂದ ಹ್ಯಾಪಿ ಟೀಚರ್ಸ್ ಡೇ. ಆ್ಯಂಡ್ ಟೀಚರ್ಸ್ ಅಂತಿದ್ದಂಗೆ ಬರೀ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಕಾಲೇಜ್ ಟೀಚರ್ಸ್ ಆಗಿರ್ಬೋದು, ಹಾಗೆ ಟ್ಯೂಷನ್ ಟೀಚರ್ಸ್ ಆಗಿರ್ಬೋದು, ಇವರಿಷ್ಟೇ ಅಲ್ಲ, ನಿಮ್ಮ ಲೈಫಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪಾಠ ಹೇಳ್ಕೊಟ್ಟಿದ್ದಾರಾ? ಅವರು ಸಹ ಟೀಚರೇ. ಸೊ ಅಂಥವ್ರು ಎಲ್ರಿಗೂ ಹೋಗಿ ಇವತ್ತಿನ ದಿವಸ ವಿಶ್ ಮಾಡಿ, ಓಕೆನಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡ್ದಿರಾ ಇನ್ಸ್ಟಾಗೆ ಹೋಗಿ ಸಂಚಾರಿ ಕನ್ನಡತಿ ಪೇಜ್ನ ಫಾಲೋ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಸಂಚಾರಿ ಕನ್ನಡತಿ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಆಲ್.